ಆಫ್ ಮಾಡಿದ್ರೆ ಕಾಣೋದೇ ಇಲ್ಲ. ಈಗ ಕಾಣ್ತು. ಹಾಯ್ ಫ್ರೆಂಡ್ಸ್, ನನಗೆ ಯಾರೋ ಒಬ್ರು ಹೇಳಿದ್ರು, ಅವರೊಬ್ಬರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿನ್ನ ದೇವ್ರ ಪೂಜೆನ ಮನೇಲಿ ತೋರಿಸು, ಹೊರಗಡೆ ತೋರಿಸ್ಬೇಡ ಅಂತಂದ್ರು. ಹಾಗಿದ್ಮೇಲೆ ದೇವಸ್ಥಾನ ಇರೋದಿಲ್ಲ ಯಾತಕ್ಕೆ? ನಾನು ನೋಡಿ ಈಗಂತಲ್ಲ, ಮೈಸೂರಲ್ಲಿ ಇದ್ದಾಗಿಂದಲೂ ಅಷ್ಟೇ ನನ್ನ ಪೂಜೆ ನೋಡಿ ಎಷ್ಟೋ ಜನ ಚಾಮುಂಡೇಶ್ವರಿನೇ ಮೈ ಮೇಲೆ ಬರುತ್ತೇನೋ ನಿಮಗೆ ಅನ್ನೋ ರೀತಿ ಮಾತಾಡ್ತಿದ್ರು. ನನ್ನ ಸ್ಕ್ರೀನ್ ಗಾರ್ಡ್ ಕೂಡ ಯಾವತ್ತೂ ಚಾಮುಂಡೇಶ್ವರಿನೇ ಇರುತ್ತೆ, ಯಾವತ್ತೂ ನಾನು ಚಾಮುಂಡೇಶ್ವರಿನೇ. ನೋಡಿ, ನಾನು ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದೀನಲ್ಲ, ಇದು ತುಂಬ ಕಾಯಿನ್ಸು ಚಾಮುಂಡೇಶ್ವರಿದೇ ಇರೋದು. ನಾನು ಒಂದನ್ನು ಕೂಡ ಅದನ್ನು ಹೊರಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಇದಿಷ್ಟು ಚಾಮುಂಡೇಶ್ವರಿ ಕಾಯಿನ್ಸೇ, ನೋಡ್ಕೋಬೋದು ನೀವು. ಸುಮ್ಮನೆ ಬೊಗಳೆ ಬಿಡ್ತಾವ್ರೆ ಅಂತ ಹೇಳ್ತಾ ಇರ್ಬೋದು. ನನ್ನ ಭಕ್ತಿ ಹೇಗಿದೆ ಅಂದರೆ ಎಂಥವ್ರು ಇವಾಗ ನೋಡಿ, ಇದಿಷ್ಟು ಕೂಡ ಆ ತಾಯಿ ನನ್ನವ್ವ ಚಾಮುಂಡೇಶ್ವರಿ ನನ್ನ ಹತ್ರ ಯಾವತ್ತು ನಾನು ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಬೇಜಾರಲ್ಲಿದ್ದಾಗ ಬರುತ್ತೆ. ಅದನ್ನು ನಾವು ಒಂದು ದಿವಸನೂ ಖರ್ಚು ಮಾಡಲ್ಲ. ನನ್ನ ಮಕ್ಕಳು, ನನ್ನ ಅಳಿಯ ಯಾರಿಗೆ ಸಿಕ್ಕಿದ್ರು ನನ್ನ ಕೈಗೆ ತಂದು ಕೊಡ್ತಾರೆ. ಇದು ನಮ್ಮ ಭಕ್ತಿ. ಇದನ್ನೆಲ್ಲ ನಾವು ಹೇಳ್ಕೋಬಾರ್ದು ಅಂತಲೇ ಇವತ್ತವರೆಗೂ ನಮ್ಮ ಕಾಯಿನ್ಸ್ನೆಲ್ಲ ನಾವು ಹಾಗೆ ಇಟ್ಕೊಂಡು ಕಾಪಾಡ್ಕೊತಿದ್ದೋ. ಬಟ್ ಆದರೆ ಯಾರೋ ಒಬ್ಬರು ಕೇಳಿದ್ರು, ನಾನು ಚೌಡೇಶ್ವರಿನ ಪೂಜೆ ಮಾಡ್ತಿರೋದಕ್ಕೆ ಕೇಳಿದರು. ಅವರಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇನ್ನೊಬ್ಬರು ಭಕ್ತಿ ಅವ್ರದ್ದು ಎಷ್ಟಿರುತ್ತೋ ಏನೋ ಅದು ನಿಮಗೆ ಬೇಕಾಗಿಲ್ಲ. ನೀವು ಭಕ್ತಿ ತೋರಿಸೋದಾದರೆ ತೋರಿಸ್ತಿಲ್ದಿದ್ರೆ ಸುಮ್ಮನೆ ಇದ್ಬಿಡಿ. ಬಟ್ ಇನ್ನೊಬ್ಬರು ಭಕ್ತಿನ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಚಾಮುಂಡೇಶ್ವರಿ ಮೀನ್ಸ್ ಚೌಡೇಶ್ವರಿ. ಇವತ್ತು ಆಷಾಢ ಶುಕ್ರವಾರ. ಈ ನೋವನ್ನ ಹೇಳ್ಕೋಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೇನಾರಾದರೆ ದುಡ್ಡು ಅಂತ ಎಲ್ಲ ಖರ್ಚು ಮಾಡ್ತಾರೆ. ನಾವು ಇದು 10 ರೂಪಾಯಿನ ಕಾಯಿನ್ಸು, ಇದು 5 ರೂಪಾಯಿ. ನಾವು ಒಂದು ಚಾಮುಂಡೇಶ್ವರಿ ನಮ್ಮ ಕೈ ಸೇರ್ತು ಅಂದರೆ ಸಾಕು, ನಾವು ಅವತ್ತು ಹಬ್ಬ ಮಾಡ್ದಂಗೆ ಮನೆಯವರೆಲ್ಲ ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ಇದು ನಮ್ಮ ಭಕ್ತಿ ಮನೆ ಒಳಗಿರೋದು ತೋರಿಸಿರೋದು. ಹೊರಗೆ ರಂಗೋಲಿ ಹಾಕಿ ಪೂಜೆ ಮಾಡ್ತೀನಿ. ಅದು ಅವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಕೆಟ್ಟದಾಗ ನನ್ನ ಬಗ್ಗೆ ಮಾತಾಡಿದ್ರು. ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇದು ನನ್ನ ಮನೆ ಒಳಗಿರೋ ಭಕ್ತಿ. ಮನೆ ಒಳಗೆ ಪರ್ಸೊಳಗಿದ್ದು ಬೀರು ಒಳಗಿರೋಂತಹ ಭಕ್ತಿ. ಇದು ನನ್ನ ಮನದಾಳದ ಭಕ್ತಿ. ನಾವು ಒಂದು ಕಾಯಿನ್ಸ್ನು ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಮೈಸೂರಲ್ಲಿ ಇರುವ 2 ಬಿಲ್ಡಿಂಗಿಗೂ ಕೂಡ ನಾನು ಚಾಮುಂಡೇಶ್ವರಿ ಫೋಟೋನೇ ನಾನು ಹಾಕ್ಸಿರೋದು. ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಚಾಮುಂಡೇಶ್ವರಿ ನಡೆಯೋ ದಾರಿ ಕೂಡ ತಾಯಿ ತೋರಿಸಿದ ಹೆಜ್ಜೆಲೇ ನಾನು ಹೆಜ್ಜೆ ಹಾಕಬಹುದು. ಜೈ ಚಾಮುಂಡೇಶ್ವರಿ.